ಸರ್ ಅದೊಂದು ಕಾಡುಗೋಡಿ ಪ್ರಕರಣ ಈಗ ಅದು ನಿನ್ನೆ ಮಾಧ್ಯಮದಲ್ಲಿ ಸುದ್ದಿ ಪ್ರಕಟಣೆ ಆದ ತಕ್ಷಣ ನಾನು ನಮ್ಮ ಸಿಬ್ಬಂದಿಗಳ ಜೊತೆ ಚರ್ಚೆ ಮಾಡಿದ್ದೇನೆ. ಕೆಲವು ಲೋಪಗಳು ಅಧಿಕಾರಿಗಳಿಂದ ಆಗಿದೆ. ಏಪ್ರಿಲ್ 4ನೇ ತಾರೀಕಿನ ಏಪ್ರಿಲ್ 4ನೇ ತಾರೀಕು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ತಕ್ಷಣ ಅವರು ಅನುಮಾನ ಸಾವು ಅಂತ ಡಿಕ್ಲೇರ್ ಮಾಡಿ ಅದನ್ನ ತನಿಖೆಗೆ ಒಳಪಡಿಸಬೇಕಾಗಿದೆ. ಅದನ್ನ UDR ಮಾಡ್ಕೊಂಡು PSI ಅವರು ಅವ್ರ ಹಂತದಲ್ಲೇ ಇಟ್ಕೊಂಡಿದ್ದ. ಅದು ತಪ್ಪಿದೆ, ಕಾನೂನು ವಿರುದ್ಧವಾಗಿದೆ. ಪೊಲೀಸ್ ಇನ್ಸ್ಪೆಕ್ಟರು, ಸಬ್ ಇನ್ಸ್ಪೆಕ್ಟರು ಹಾಗೂ ರೈಟರ್ ಯಾರಿದ್ದಾರೆ ಅವ್ರ 3 ಜನಕ್ಕೂ ಇವತ್ತು ಬೆಳಿಗ್ಗೆ ಸಸ್ಪೆಂಡ್ ಮಾಡಿದ್ದೇವೆ. ನೀವು ಮಾಧ್ಯಮದಲ್ಲಿ ಪ್ರಕಟಣೆ ಮಾಡ್ದಂಗೆ ಸ್ವಲ್ಪ ಲೋಪ ಆಗಿದೆ ಇವ್ರ ಕಡೆಯಿಂದ. ಮತ್ತೆ ಯಾರು A1 ಇದ್ದಾರೆ, A2 ಇದ್ದಾರೆ, ಮೋಹನ್ ಅಂತ ಇರಬೇಕು, ಮತ್ತು ಇನ್ನೊಬ್ರು ಪ್ರಿಯಾಂಕಾ ಅಂತ ಇರಬೇಕು, ಅವರು ಕೂಡ ನಾವು ಅರೆಸ್ಟ್ ಮಾಡಿದ್ದೇವೆ. ಇದೇನಿದೆ ಅದು ತನಿಖೆ ಮಾಡ್ತೀವಿ ಮುಂದೆ ಏನೇನು, ಯಾಕಂದ್ರೆ ಕಾಂಟ್ರಡಿಕ್ಟಿಂಗ್ ವರ್ಷನ್ಸ್ ಬರ್ತಾ ಇದೆ. ಇನ್ವೆಸ್ಟಿಗೇಷನ್ ಇಸ್ ಇನ್ ಪ್ರೋಸೆಸ್. ಅದಾದ್ಮೇಲೆ ತಮ್ಮ ತಿಳಿಸ್ತೀವಿ. ನೋಡಿ, ಅದು ಯಾಕೆ ಹಾಗೆ ಮಾಡಿದ್ದಾರೆ ಗೊತ್ತಿಲ್ಲ. ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ಮೇಲೂ ಕೂಡ ಅವರು ಇಷ್ಟು ವಿಳಂಬ ಮಾಡೋದು ತಪ್ಪು. ದಟ್ ಈಸ್ ನಾಟ್ ಆಸ್ ಪರ್ ಲಾ. ಸೊ ಅದಕ್ಕೆ ನಿನ್ನೆ ಬಂದ ತಕ್ಷಣ, ಅದು ಗಮನಕ್ಕೆ ಬಂದ ತಕ್ಷಣ ಅವ್ರಿಗೆ 3 ಜನಕ್ಕೂ ಸಸ್ಪೆಂಡ್ ಮಾಡಿಸಿದ್ದೀವಿ. ನೀವು ಬೆಂಗಳೂರಿಗೆ ಹೆಚ್ಚಿನ ಅನುದಾನವನ್ನು ಯಾವಾಗಲೂ ಕೇಳ್ತಾ ಇದ್ರಿ ಸರ್. ನಿನ್ನೆ 26,000 ಕೋಟಿ ಬೇಡಿಕೆಯನ್ನು CM ಅವರು ಪ್ರಧಾನಿಗಳು ಮುಂದಿಟ್ಟಿದ್ದಾರೆ. ನೋಡಿ, ಬೆಂಗಳೂರು ಬರೇ ಕರ್ನಾಟಕಕ್ಕಷ್ಟೇ ಅಲ್ಲ, ಇವತ್ತು ಇಡೀ ನಮ್ಮ ದೇಶಕ್ಕೆ ಒಂದು ಆರ್ಥಿಕ ಪ್ರಗತಿಯ ಒಂದು ಇಂಜಿನ್ ಆಗಿದೆ, ಎಕನಾಮಿಕ್ ಗ್ರೋತ್ ಇಂಜಿನ್ ಆಗಿದೆ. ಆಮೇಲೆ ಕರ್ನಾಟಕದಲ್ಲಿ 40% GDP ಕಾಂಟ್ರಿಬ್ಯೂಷನ್ ಇವತ್ತು ಬೆಂಗಳೂರಿನಲ್ಲಿ ಬಂದಿದೆ. ಹೆಚ್ಚಿನ ವಲಸಿಗರು ಇವತ್ತು ಇಲ್ಲಿ ಬರ್ತಾ ಇದ್ದಾರೆ. ಯಾಕೆ? ಇಲ್ಲಿ ಬಂಡವಾಳ ಬರ್ತಾ ಇದೆ, ಇಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಾ ಇದೆ. ಸೊ ಸಹಜವಾಗಿ ಇಷ್ಟೊಂದು ಜನರು ಇವತ್ತು ಬೆಂಗಳೂರಲ್ಲಿ ವಾಸ ಮಾಡಲಿಕ್ಕೆ, ಇವತ್ತು ಉದ್ಯೋಗ ಅವಕಾಶವನ್ನ ಹುಡ್ಕೊಂಡು ಬಂದಾಗ ನಮಗೆ ಹೆಚ್ಚಿನ ಅನುದಾನ ಕೇಂದ್ರದಿಂದ ಬರಬೇಕಾಗ್ತದೆ. ಕಾರಣ ಇಷ್ಟೇ, ಯಾಕಂದ್ರೆ ನಾವು IT ಇರ್ಬೋದು, GST ಇರ್ಬೋದು, IT ಎಕ್ಸ್ಪೋರ್ಟ್ಸ್ ಇರ್ಬೋದು, ಸಾಕಷ್ಟು ಕೊಡ್ತಾ ಇದ್ದೀವಿ. ಈಗ ಉದಾಹರಣೆಗೆ ನಮ್ದು IT ಎಕ್ಸ್ಪೋರ್ಟ್ಸ್ ಈ ಕಳೆದ ವರ್ಷ ಸುಮಾರು 6.5 ಲಕ್ಷ ಕೋಟಿ ರೂಪಾಯಿ. 1 ರೂಪಾಯಿ ನಮ್ಗೆ ಬರ್ತಾ ಇಲ್ಲ. ಎಲ್ಲಾನು ನಮಗೆ ಕೊಡಬೇಕು ಅಂತ ಇಲ್ಲ, ನಮ್ಮ ಒಕ್ಕೂಟ ವ್ಯವಸ್ಥೆನಲ್ಲಿ ಬೇರೆಯವ್ರ ಹತ್ರ ಹಂಚ್ಕೋತೀವಿ, ಇಲ್ಲ ನಾವು ಅದು ಬೇಡ ಅಂತ. ಆದರೆ ನಮಗೆ ಇನ್ನೂ ಹೆಚ್ಚು ಕೊಟ್ಟರೆ ಮಾಸ್ ಟ್ರಾನ್ಸಿಟ್ ಸಿಸ್ಟಮ್ ಇರ್ಬೋದು, ಮತ್ತು ಅರ್ಬನ್ ಹೌಸಿಂಗ್ ಇರ್ಬೋದು, ರಸ್ತೆಗಳಿರ್ಬೋದು, ಇವೆಲ್ಲನೂ ಕೂಡ ಸುಧಾರಣೆ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ಇದೆಲ್ಲ ಸುಧಾರಣೆ ಮಾಡಿದ್ರೆ ಬಂಡವಾಳನೂ ಹೆಚ್ಚುತ್ತೆ, ಉದ್ಯೋಗ ಅವಕಾಶನೂ ಹೆಚ್ಚುತ್ತೆ. ಸೊ ಅದನ್ನ ಆ ನಿಟ್ಟಿನಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಬೆಂಗಳೂರಿಗೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು. ಯಾವ ರೀತಿ ಅವರು ಡೆಲ್ಲಿ ಕೊಡ್ತಾ ಇದ್ದಾರೆ, ಮುಂಬೈ ಕೊಡ್ತಾ ಇದ್ದಾರೆ, ಅಹಮದಾಬಾದಿಗೆ ಕೊಡ್ತಾ ಇದ್ದಾರೆ, ಆ ರೀತಿಯಲ್ಲಿ ನಮಗೂ ಕೊಡಬೇಕು ಅಂತ. ಈಗ ಎಕ್ಸಾಂಪಲ್ ಉದಾಹರಣೆಗೆ ನಿಮ್ಮ ಅಮರಾವತಿಗೆ 10,000 ಕೋಟಿ ರೂಪಾಯಿ ಕೊಟ್ಟಿಲ್ವಾ? ಅಲ್ಲಿ ಏನೂ ಇಲ್ಲ, ಮುಂದೆ ಬರಬಹುದು. ಆದರೆ ಇಲ್ಲಿ ಆಗಲೇ ಇದೆ ಅವಕಾಶ, ಈಗಳಿದೆ. ಸೊ ಇದನ್ನ ಹೆಚ್ಚಿಸಲಿಕ್ಕೆ ಸಹಾಯ ಮಾಡಿ ಅಂತ ಕೇಳಿಕೊಂಡ್ರೆ. ಕಲ್ಯಾಣ ಕರ್ನಾಟಕ ಭಾಗಕ್ಕೂ ಅನುದಾನ ಕೊಡಿ ಅಂತ ನೋಡಿ. ನಮ್ಮ ಈ ಆರ್ಟಿಕಲ್ 371J ನಲ್ಲಿ ಏನಿದೆ, ಮಹಾರಾಷ್ಟ್ರದಲ್ಲಿ ಮ್ಯಾಚಿಂಗ್ ಗ್ರಾಂಟನ್ನು ಕೇಂದ್ರ ಸರ್ಕಾರ ಕೊಡುತ್ತೆ. ತೆಲಂಗಾಣನಲ್ಲಿ ಮತ್ತು ಆಂಧ್ರ ಪ್ರದೇಶನಲ್ಲಿ 371J ನಲ್ಲಿ ಉದ್ಯೋಗಕ್ಕೆ ಮತ್ತು ವಿದ್ಯಾಭ್ಯಾಸಕ್ಕೆ ಮೀಸಲಿದೆ. ಇವೆರಡೂ ಸೇರಿಸಿ ನಮ್ಮ ಒಂದು ಕರ್ನಾಟಕದಾಗಿರೋದು. ಈಗ ಆಲ್ಮೋಸ್ಟ್ ನಮ್ಗೆ ಉದ್ಯೋಗದಲ್ಲಿ ಮೀಸಲಾತಿ ಇದೆ, ವಿದ್ಯಾಭ್ಯಾಸದಲ್ಲಿ ಮೀಸಲಾತಿ ಇದೆ. ಅನುದಾನ ಇವತ್ತು ಈಗ ಬರೀ ರಾಜ್ಯ ಸರ್ಕಾರದಿಂದ ಬರ್ತದೆ. ಅದು ಮ್ಯಾಚಿಂಗ್ ಗ್ರಾಂಟ್ ಕೊಟ್ಟರೆ ಇನ್ನು ವೇಗದಲ್ಲಿ ನಾವು ಅಭಿವೃದ್ಧಿ ಮಾಡ್ಬೋದು. ಈಗೇನು ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಅಂತ ಏನು ಕೇಂದ್ರ ಸರ್ಕಾರ ಒಂದು ರೂಪರೇಷೆ ಹಾಕ್ಕೊಂಡಿದೆ, ಅದರನ್ನ ಕೊಡಿ ಅಂತ ನಾವು ಕೇಳ್ತಾ ಇರೋದು. ನೋಡಿ, ಅಲ್ಲಿ ಇಟ್ ಇಸ್ ಅ ಕೋರ್ಟ್ ಮಾನಿಟರ್ಡ್. ಇದು ಕೋರ್ಟ್ ಅವರು SITಗೆ ಕೆಲವು ಪ್ರಶ್ನೆಗಳನ್ನ ಕೇಳಿದ್ದಾರೆ. SIT ಚೀಫ್ ಅದಕ್ಕೆ ಕೋರ್ಟಿಗೆ ಉತ್ತರ ಕೊಡ್ತದೆ. ಅದು ಇಲ್ಲಿ ನಾವು ಬಹಿರಂಗವಾಗಿ ಚರ್ಚೆ ಮಾಡ್ಲಿಕ್ಕೆ ಆಗೋದಿಲ್ಲ.
ಅದು ಕೋರ್ಟಿಗೆ ಉತ್ತರ ಕೊಟ್ಟಾದ್ಮೇಲೆ ತಮ್ಗೆ ತಿಳಿಸ್ತೀನಿ. ಚಿನ್ನಯ್ಯ ಅರ್ಜಿಯಲ್ಲಿ ಕೂಡ ಈಗ ಈ ಷಡ್ಯಂತ್ರ ನಡೆದಿರೋದಕ್ಕೆ ಬೇರೆ ಬೇರೆ ಭಾಗದಿಂದ ದುಡ್ಡು ಬಂದಿದೆ, ಕೆಲವರು ಈಗ 200 ನೋಡಿ, ಅದು ಮಾಧ್ಯಮದಲ್ಲಿ ಇರ್ಬೋದು, ಕೋರ್ಟ್ನಲ್ಲಿ ಸಬ್ಮಿಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮಾಧ್ಯಮದಲ್ಲಿ ಕೂಡ ಪ್ರಕಟಣೆ ಆಗಿದೆ. ಇಟ್ ಇಸ್ ನಾಟ್ ಅ ಸ್ಮಾಲ್ ಅಮೌಂಟ್ ಅಲ್ಲ, 200 crores ಅಂತ ಹೇಳ್ತಾ ಇದ್ದಾರೆ. ಅದು ಎಷ್ಟು ನಿಜಾನೋ ಎಷ್ಟು ಸುಳ್ಳೋ ಗೊತ್ತಿಲ್ಲ. ಆಮೇಲೆ ಅದೇ ವ್ಯಕ್ತಿ ತಾನೇ ಇವೆಲ್ಲಾನು ಹೇಳಿರೋದು. ಸೊ ಅವರು ಎಷ್ಟು ಸತ್ಯ ಹೇಳ್ತಾ ಇದ್ದಾರೆ, ಎಷ್ಟು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಪರಿಶೀಲನೆ ಮಾಡಬೇಕಾಗುತ್ತೆ. ಈ ಕೋರ್ಟ್ ಅವರು SIT ಚೀಫ್ ಉತ್ತರ ಕೊಡೋಕೆ ಹೇಳಿದ್ದಾರೆ. ಅಲ್ಲಿ ಕೊಟ್ಟಾದ್ಮೇಲೆ ತಮ್ಮ ಮುಂದೆ ಬರ್ತಾರೆ. ಬಿಟ್ಕಾಯಿನ್ ಇಡಿ ಚಾರ್ಜ್ ಶೀಟ್ ಆಗಿದೆ. ಈಗ ಹೆಸರು ಪ್ರಸ್ತಾಪ ಆದ ತಕ್ಷಣನೇ ಎಲ್ಲರೂ ಕ್ರಿಮಿನಲ್ ಅಂತ ಅಲ್ಲ. ಈಗ ಅವ್ರಿಗೆ ಕೋರ್ಟ್ ಅವರು SIT ಚೀಫಿಗೆ ಕೇಳಿದಾರಲ್ವಾ, ಉತ್ತರ ಕೊಡ್ಲಿ. ಅವರು ಕೋರ್ಟಿಗೆ ಫಸ್ಟ್ ಉತ್ತರ ಕೊಡ್ಬೇಕು. ನಾವು ಮಾಧ್ಯಮದಲ್ಲಿ ಬಂದು ಚರ್ಚೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸರ್, ಇನ್ನೊಂದು ಈ ಧರ್ಮಸ್ಥಳದ ಮೈಕ್ರೋ ಫೈನಾನ್ಸ್ ವಿಚಾರದಲ್ಲಿ ಲಾಸ್ಟ್ ಟೈಮ್ ಸರ್ಕಾರ ಒಂದು ಆಕ್ಟ್ ಕೂಡ ತಂದು ಕಾನೂನೆಲ್ಲ ಇದು ಮಾಡಿತ್ತು. ಆದ್ರೆ ಇದುವರೆಗೂ ಕೂಡ ಧರ್ಮಸ್ಥಳ ಸಂಘದವರು ಯಾವ್ದನ್ನ ಅದನ್ನ ಫಾಲೋ ಮಾಡ್ತಾ ಇಲ್ಲ. ಸೊ ಸರ್ಕಾರ ಏನ್ ಮಾಡುತ್ತೆ ಸರ್ ಈ ವಿಚಾರದಲ್ಲಿ? ಯಾಕಂದ್ರೆ ಅವ್ರ ಜೊತೆ ನೋಡಿ, NBFCs ಇರಬಹುದು ಅಥವಾ ಬೇರೆ ಸಂಘ ಸಂಸ್ಥೆಗಳಿರ್ಬೋದು, ಯಾರು ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ವ್ಯಾಪ್ತಿನಲ್ಲಿ ಬರ್ತಾರೆ. ಅದಕ್ಕೆ ಈ ಹೊಸ ಕಾನೂನು ತಂದ ಮೇಲೆ ಯಾರ್ಯಾರು ಉಲ್ಲಂಘನೆ ಮಾಡಿದ್ದಾರೆ, ಏನೇನಿದೆ ಅಂತ ಸಂಪೂರ್ಣವಾದಂಥ ಮಾಹಿತಿ ನನಗಿಲ್ಲ. ಅದನ್ನು ಮುಂದಿನ ವಾರ ಇರ್ಬೋದು ಅಥವಾ ಒಂದು 10 ದಿನ ಆದಮೇಲೆ ಒಂದು ಸಪ್ರೇಟ್ ಮೀಟಿಂಗ್ ಮಾಡಿ ಅದನ್ನು ತಿಳಿಸ್ತೀನಿ. ಬಟ್ ಆದರೆ ಅದೇನು ಬರೀ ಧರ್ಮಸ್ಥಳಕ್ಕೆ ಸೀಮಿತ ಆದಂಥ ಒಂದು ಕಾಯ್ದೆ ಅಲ್ಲ. ಅದು ಇಡೀ ರಾಜ್ಯಕ್ಕೆ ವಾಟ್ ಎವರ್ ಎಲ್ಲ ಯಾರೇ ಇದ್ರೂ ಕೂಡ ಇವರೇ ಒಂದು ಕಾಯ್ದೆ ತಂದ ಮೇಲೆ ಎಲ್ಲರೂ ಕೂಡ ಅನ್ವಯಿಸ್ತದೆ. ಅದು ಯಾವುದೇ ಸಂಘ ಸಂಸ್ಥೆದಿರ್ಬೋದು ಅಥವಾ ಯಾವುದೇ ಟೆಂಪಲ್ ಟ್ರಸ್ಟ್ ಇರ್ಬೋದು ಅಥವಾ ವೈಯಕ್ತಿಕವಾಗಿರ್ಬೋದು, ಎವ್ರಿಬಡಿ ಹ್ಯಾಸ್ ಟು ಫಾಲೋ ದಟ್. ಆದ್ರೆ ಧರ್ಮಸ್ಥಳ ಸಂಘದಲ್ಲಿ 100 ಕೋಟಿ ರೂಪಾಯಿ ಕ್ಯಾಶ್ ಟ್ರಾನ್ಸಾಕ್ಷನ್ ಆಗ್ತಾ ಇದೆ ಸರ್. ಯಾಕಂದ್ರೆ ಯಾರ ಹತ್ರ ಅವರು ಆನ್ಲೈನ್ ಪೇಮೆಂಟ್ ತಗೊಳ್ತಾ ಇಲ್ಲ. ಇಲ್ಲ, ಅದೇ ಏನಿದ್ರು ಕೂಡ ಅದು ತನಿಖೆ ಮಾಡ್ಬೇಕಲ್ಲ. ಯಾಕಂದ್ರೆ ಕಂಪ್ಲೇಂಟ್ ಏನಿದೆ ಅಂತ ಸಂಪೂರ್ಣ ಮಾಹಿತಿ ನನಗಿಲ್ಲ. ತಾವು ಹೇಳಿದ್ಮೇಲೆ ನನ್ಗೆ ಗೊತ್ತಾಗಿರೋದು. ವಿಲ್ ಚೆಕ್ ಆನ್ ಇಟ್. ಬಟ್ ಒಂದು ಕಾಯ್ದೆ ತಂದ ಮೇಲೆ ಇಟ್ ಈಸ್ ನಾಟ್ ಲಿಮಿಟೆಡ್ ಟು ಆನ್ ಇಂಡಿವಿಜುವಲ್ ಆರ್ ಒನ್ ಪರ್ಟಿಕ್ಯುಲರ್ ಇನ್ಸ್ಟಿಟ್ಯೂಷನ್. ಅದು ಎಲ್ಲರಿಗೂ ಅನ್ವಯಿಸ್ತದೆ. ಇಲ್ಲಿ ನೋಡೋಣ ಇವ್ರೆ, ಇನ್ನು ಅದು ಇಡಿದಿದೆ, ನಮ್ಗೆ ನಮ್ಮ ವ್ಯಾಪ್ತಿನಲ್ಲಿ ಇಲ್ಲ. ಅವ್ರು ಏನು ಚಾರ್ಜ್ ಶೀಟ್ ಹಾಕಿದ್ದಾರೆ ಅದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ. ಆದರೆ ನಮ್ಮ ಈಗೇನು ಕ್ಯಾಬಿನೆಟ್ ಸಬ್ ಕಮಿಟಿ ಒಂದು ರಚನೆ ಮಾಡಿಬಿಟ್ಟು ಕೆಲವು ಕೇಸಸ್ಸನ್ನು ಹಿಂದಿನ ಮುಖ್ಯಮಂತ್ರಿ, ಹಿಂದಿನ ಉಪಮುಖ್ಯಮಂತ್ರಿಗಳು ಅದು ಉಪಸಮಿತಿ ಅಧ್ಯಕ್ಷರಿದ್ರು. ಈಗ ಅದನ್ನು ಪುನರ್ರಚನೆ ಮಾಡಬೇಕು ಅಥವಾ ಅದನ್ನು ಅಲ್ಲೇ ನಿಲ್ಲಿಸ್ಬಿಟ್ಟು ಅದಕ್ಕೆ ಸೂಕ್ತವಾದಂಥ ಕ್ರಮ ತಗೋಬೇಕು ಅಂದ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ಆದಮೇಲೆ ನಾನು ನಿಮಗೆ ಹೇಳಲಿಕ್ಕೆ ಆಗ್ಬೋದು. ಬಿಡದಿ ಟೌನ್ಶಿಪ್ ಅನ್ನ ಪ್ರಾರಂಭ ಮಾಡಿದ್ ಯಾರು ಇವರೇ? ಈಗ ನೋಡಿ ಸರ್, ಈಗ ಉದಾಹರಣೆಗೆ ಚನ್ನರಾಯಪಟ್ಟಣದ್ದು, ಎಲ್ಲಿ ನಿಮ್ಮ ದೇವನಹಳ್ಳಿನಲ್ಲಿ ರೈತರು ವಿರೋಧ ಮಾಡಿದ್ರು. ನಾವು ರೈತರ ಏನು ಒಂದು ಅವರ ಬೇಡಿಕೆಗೆ ನಾವು ಸ್ಪಂದಿಸಿದ್ವಿ. ಏನಪ್ಪ, ಪರ್ಮನೆಂಟ್ ಗ್ರೀನ್ ಬೆಲ್ಟನ್ನು ನಾವು ಮಾಡಿದ್ವಿ ಅದನ್ನು ಅಗ್ರಿಕಲ್ಚರಲ್ ಲ್ಯಾಂಡಿಗೆ. ಈಗ ಅವರೇ ಸ್ವಪ್ರೇರಣೆಯಿಂದ ಬಂದು ಕೊಟ್ಟಾಗ ನಾವು ಬೇಡ ಅಂತ ಇಲ್ಲ. ಇದನ್ನು ಹಾಗೆ ಅಲ್ವಾ? ಈಗ ಅವಾಗ ನಂದೇನಂದರೆ JDS ಅವರಿದ್ದಾಗ ಅದು ಒಂದು ಉತ್ತಮವಾದಂಥ ಪ್ರಾಜೆಕ್ಟ್ ಇತ್ತು. ಈಗ ವಿರೋಧ ಪಕ್ಷದಲ್ಲಿದ್ದಾಗ ಅದೇ ಪ್ರಾಜೆಕ್ಟನ್ನು ನಾವು ತಗೊಂಡು ಅದನ್ನು ಇನ್ನೂ ಅದರ ವ್ಯಾಪ್ತಿ ಹೆಚ್ಚು ಮಾಡಿ ಇನ್ನೂ ಒಳ್ಳೆ ಮಾಡಬೇಕು, ಉದ್ಯೋಗ ಅವಕಾಶಗಳು ಕಲ್ಪಿಸ್ಕೊಡ್ಬೇಕು ಅಂದಾಗ ಅದು ಸರಿ ಇಲ್ಲ ಅಂತ ಹೇಳಿದ್ರೆ ಹೇಗೆ? ಅವಾಗೇನು ಇತ್ತು ಅದೇ ಅಲ್ವಾ? ಅವೇ ಲ್ಯಾಂಡ್ ಅಲ್ಲ. ಏನು ಜಾಸ್ತಿ ಸರ್ವೆ ನಂಬರ್ಸ್ ಆಗಿದೆಯಾ, ಕಮ್ಮಿ ಆಗಿದೆಯಾ, ಬೇರೆಯವ್ರದ್ದು ಆಗಿದೆಯಾ? ಅದೆಲ್ಲ ಇಲ್ಲ ಅಲ್ಲ. ರೈತರನ್ನ ವಿಶ್ವಾಸಕ್ಕೆ ಹೇಗೆ ಪಡಿತೀರಿ? ಈಗಾಗಲೇ ಅಲ್ಲಿನ ಸ್ಥಳೀಯ ಶಾಸಕರು ಕೂಡ ಮಾತನಾಡಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಅವರಿಗೆ 2-3 ಸರಿ ಕರೆದು ಚರ್ಚೆ ಮಾಡಿದ್ದಾರೆ. ವಾಟ್ ಎವರ್ ಇಟ್ ಈಸ್, ನಾವೇನು ಫೋರ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ಲ. ಈಗ ನಿಮ್ಮ ಭೂಮಿಯನ್ನು ನಾವು ಕಸ್ಕೊಳಕ್ಕಾಗ್ತದ? ಅದನ್ನು ನೋಟಿಫಿಕೇಶನ್ ಆಗಿರ್ತದೆ. ಇಫ್ ಎನಿ ಕಾನೂನಿದೆ ಎಲ್ಲದಕ್ಕೂ. ಅವ್ರಿಗೇನಾದರೂ ಹೌದಪ್ಪ ಕೊಡ್ಲಿಕ್ಕೆ ಇಷ್ಟ ಇಲ್ಲ ಅಂದರೆ ಅವ್ರು ಹೋಗ್ಬೋದು. ಈಗ ಮೆಜಾರಿಟಿ ಅವರು ಕೊಡಲಿಕ್ಕೆ ತಯಾರಿದ್ರೆ ದಟ್ಸ್ ವೈ ವಿ ಹ್ಯಾವ್ ನೋಟಿಫೈಡ್ ಇಟ್. ಈಗ ನನಗಿಂತ ಚೆನ್ನಾಗಿ ನಿಮ್ಗೆ ಗೊತ್ತಿದೆ ಯಾರ್ಯಾರಿದ್ರ ಹಿಂದೆ ಇದ್ದಾರೆ ಅಂತ. ಈಗ ನಾನು ಹೇಳ್ದಂಗೆ ಅವ್ರು ಮಾಡಿದಾಗ ಮಾಸ್ಟರ್ ಸ್ಟ್ರೋಕ್ಗಳು, ನಾವು ಮಾಡಿದಾಗ ರೈತ ವಿರೋಧಿನ. ನೋಡಿ, ಅದು ಈಗ ಕೆಲವು ಜನ ಇವತ್ತು ಬಂದು ಮನವಿಗಳು ಕೊಟ್ಟಿದ್ದಾರೆ. ನಾನು ಕೂಡ ಅವ್ರಿಗೆ ಹೇಳಿದ್ದೀನಿ, ದಯವಿಟ್ಟು ಸ್ವಲ್ಪ ಟೈಮ್ ಕೊಡಿ. ಯಾವ್ಯಾವ ಯೂನಿಟ್ದು ಈ ಗ್ರೂಪ್ ಪ್ರಕಾರ ಏನೇನು ಸಮಸ್ಯೆಗಳಿದೆ ಆಲಿಸ್ತೀವಿ ಅಂತ. ಈಗ ಹಿಂದೆ
ನನಗೆ RDPR ಸಚಿವರಿದ್ದಾಗ ನೀವು ಮೊದಲೇ ಪ್ರಶ್ನೆ PDOಗಳ ಬಗ್ಗೆ ಕೇಳಿದ್ರಿ, 6 ತಿಂಗಳಾದ್ಮೇಲೆ ನೀವೇ ಅದ್ರ ಬಗ್ಗೆ ಕೇಳೋದೇ ನಿಲ್ಲಿಸ್ಬಿಟ್ರಿ. ಇಲ್ಲ, RDPR ಇಲ್ಲಿದ್ದಾಗ ನೀವು ದಯವಿಟ್ಟು ಹೋಲಿಕೆ ಮಾಡಿ. ಹಿಂದಿನ RDPR ಸಚಿವರಿದ್ದಾಗ ಎಷ್ಟು ಪ್ರತಿಭಟನೆ ಆಗ್ತಾ ಇತ್ತು, ಮತ್ತೆ ನಾನು ತಗೊಂಡಾಗ ಎಷ್ಟು, ಒಂದೇ ಒಂದು ಪ್ರತಿಭಟನೆ 3 ವರ್ಷದಲ್ಲಿ ಒಂದು ದೊಡ್ಡ ಪ್ರತಿಭಟನೆ ಆಗಿದೆ. ಯಾಕಂದ್ರೆ ಅವರಿಗೆ ವಿಶ್ವಾಸಕ್ಕೆ ತಗೊಂಡಿದ್ವಿ. ಅವ್ರು 10 ಕೆಲಸ ಹೇಳಿದ್ರೆ ಅಟ್ಲೀಸ್ಟ್ 3 ಪ್ರಾಮಾಣಿಕವಾಗಿ ಮಾಡಿದ್ವಿ. ಆಗಲ್ಲ ಅಂತ ಹೇಳ್ತಾ ಇದ್ವಿ. ಯಾವ್ದಾಗುತ್ತೆ ಅಂದ್ರೆ ನಾವು ಮಾಡ್ತಾ ಇದ್ವಿ. ಈಗ 12 ವರ್ಷದಿಂದ ಅವ್ರ ಸೀನಿಯಾರಿಟಿ ಫಿಕ್ಸ್ ಆಗಿರ್ಲಿಲ್ಲ, ನಾನು ಫಿಕ್ಸ್ ಮಾಡಿದ್ದೆ. ಸುಪ್ರೀಂ ಕೋರ್ಟ್ ತನಕ ಹೋಗಿದ್ರು ಬೇರೆ ಜನ. ನಾವೇ ಇಲಾಖೆಯಿಂದ ಸುಪ್ರೀಂ ಕೋರ್ಟ್ ವಕೀಲರನ್ನ ನಾವು ಇಟ್ಟಿದ್ದೇವೆ. ಸೊ ಯಾವುದೇ ಸಿಬ್ಬಂದಿಗಳ ಸಮಸ್ಯೆ ಇದ್ರೂ ಕೂಡ ಅದು ನಿವಾರಣೆ ಮಾಡಬೇಕು. ಸಾಕಷ್ಟು ಒತ್ತಡದಲ್ಲಿದ್ದಾರೆ. ಯಾವುದೇ ಜಾತ್ರೆ ಇದ್ರೂ ಪಾಪ ಅವರೇ ಇರ್ತಾರೆ, VIP ಮೂವ್ಮೆಂಟ್ ಇದ್ರು ಅವರೇ ಇರ್ತಾರೆ, ಹಬ್ಬ ಇದ್ರೂ ಅವರೇ ಇರ್ತಾರೆ, ಗಲಭೆಗಳಾದ್ರೂ ಅವರೇ ಇರ್ತಾರೆ. ಯಾರೋ ಕಾಶ್ಮೀರದಲ್ಲಿ ಒಂದು ಪೋಸ್ಟ್ ಹಾಕಿದ್ರೆ ಕರ್ನಾಟಕದಲ್ಲಿ ರಿಯಾಕ್ಷನ್ ಮಾಡಿದ್ರೆ ಅವರೇ ಇರ್ತಾರೆ. ಅಫ್ಕೋರ್ಸ್ ದೇ ಆರ್ ಸ್ಟ್ರೆಸ್ಡ್ ಔಟ್. ನಮ್ಮ ಸಿಬ್ಬಂದಿಗಳು ನಿಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಇಂದ ಹಿಡ್ಕೊಂಡು DG ತನಕ ಸಾಕಷ್ಟು ಅವ್ರ ಮೇಲೆ ಒತ್ತಡ ಇದೆ, ಇಲ್ಲ ಅಂತಿಲ್ಲ. ಅದೆಲ್ಲನೂ ಕೂಡ ಯಾವ ರೀತಿ ಅವರಿಗೆ ಆರೋಗ್ಯಕ್ಕೂ ಒಳ್ಳೇದಾಗಬೇಕು, ಅವ್ರ ಕುಟುಂಬಕ್ಕೂ ಒಳ್ಳೇದಾಗಬೇಕು, ಮತ್ತೆ ಸಮಾಜದ ಸ್ವಾಸ್ಥ್ಯಕ್ಕೂ ಒಳ್ಳೇದಾಗಬೇಕು. ಆ ರೀತಿನಲ್ಲಿ ನಾವು ಮಾಡ್ತೀವಿ ಅಂತ. ತಮಿಳುನಾಡು CM ವಿಜಯ್ ಬರ್ತಾ ಇದ್ದಾರೆ, ಮೇಕೆದಾಟು ವಿಚಾರವಾಗಿ ಕಪ್ಪು ಬಾವುಟ ಪ್ರದರ್ಶನ ಮಾಡ್ತಾರೆ. ನೋಡಿ, ಸುಪ್ರೀಂ ಕೋರ್ಟ್ ಆದೇಶ ಇದೆ. ನನ್ನ ವೈಯಕ್ತಿಕ ಮನವಿ ಏನಪ್ಪಾ ಅಂದ್ರೆ, ಯಾರೇ ಸಂಘ ಸಂಸ್ಥೆ ಇರ್ಬೋದು, ಒಬ್ಬ CM ಅವ್ರು ಬರ್ತಾ ಇದ್ದಾರೆ, ಅವ್ರದ್ದು ದೇವ್ರ ದರ್ಶನ ಪಡಿಲಿಕ್ಕೆ ಬರ್ತಾರೆ, ದರ್ಶನ ಪಡೆದು ಹೋಗ್ಲಿ. ಹೀಗೆ ನಾವೇನು ಅವ್ರು ಬಂದ ತಕ್ಷಣ ನಾವೇನು ನಮ್ಮ ಹಕ್ಕನ್ನ ಬಿಟ್ಕೊಡ್ತಾ ಇದೀವ? ಅದು ಚಾನ್ಸೇ ಇಲ್ಲ ಅದು. ಆ್ಯಂಡ್ ಆಲ್ರೆಡಿ ಸುಪ್ರೀಂ ಕೋರ್ಟ್ ಹಸ್ ಗಿವನ್ ಕ್ಲಿಯರ್ ಡೈರೆಕ್ಷನ್. ನಾವು ಅದ್ರ ಪ್ರಕಾರ ನಾವು ಮಾಡ್ತೀವಿ. ಅವ್ರ ಹಿತಾಸಕ್ತಿ ಕೆಲಸ ಮಾಡ್ತಾರೆ, ನಾವು ನಮ್ಮ ಹಿತಾಸಕ್ತಿ ಕೆಲಸ ಮಾಡ್ತೀವಿ. ನಮ್ಮ ನಾಡಿನ ಭಾಷೆ, ನೆಲ, ಜಲದ ಬಗ್ಗೆ ಯಾವುದೇ ರೀತಿಯಾದಂಥ ಕಾಂಪ್ರಮೈಸ್ ಇಲ್ಲ. ಬರಲಿ, ದರ್ಶನ ಪಡೀಲಿ, ಅವ್ರಿಗೇನು ಒಳ್ಳೇದು ಬಯಸ್ತಾ ಇದ್ದಾರೆ ಅವ್ರು ಕೇಳ್ಕೊಳ್ಳಿ, ಅದಕ್ಕೇನು ತಪ್ಪೇನಿದೆ ಅದರಲ್ಲಿ. ನಮ್ಗೇನು ಒಳ್ಳೇದು ಮಾಡಬೇಕಾದ್ರೆ ನಾವು ಮಾಡ್ತೀವಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.